ಅದ್ರ ಮಧ್ಯೆ ಸ್ವಲ್ಪ ಆರ್ ಎಸ್ ಎಸ್ ಹಿಡಿತನೂ ಕೂಡ ನಿಮಗಿತ್ತು. ನಾನು ಆರ್ ಎಸ್ ಎಸ್ ಇದ್ದಲ್ಲ, ನಾನೇ ಇದ್ದಲ್ಲ ಆರ್ ಎಸ್ ಎಸ್ ಅಲ್ಲಿ. ಓಕೆ. 82 ನಾನು ಇಲ್ಲಿ ಬಂದು ಬೆಂಗಳೂರು ಬರುವಾಗ 81 ಇಸ್ವಿಯಿಂದ 84ನೇ ಇಸ್ವಿ ತನಕ ಆರ್ ಎಸ್ ಎಸ್ ಅಲ್ಲಿದ್ದೆ ನಾನು. ಆಮೇಲೆ ನ್ಯಾಷನಲ್ ಕಾಲೇಜ್ ಪ್ರೆಸಿಡೆಂಟ್ ಆದೆ ನಾನು. ಆಮೇಲೆ ಅಲ್ಲೇ ಬ್ಯುಸಿ ಆಗಿಬಿಟ್ಟೆ. ಸೊ ಮತ್ತು ತದನಂತರ ಆರ್ಮಿಗೆಲ್ಲ ಹೋದ ನಂತರ ಆರ್ ಎಸ್ ಎಸ್ ಟಚ್. ಬಟ್ ನಮ್ಮ ತಂದೆ ಇದೆಲ್ಲ ಆರ್ ಎಸ್ ಎಸ್ ಇದ್ರಲ್ಲ ಅವರು. ಓಕೆ. ಏನು ಅನಿಸುತ್ತೆ ಸರ್ ನಿಮಗೆ, ಆರ್ ಎಸ್ ಎಸ್ ಒಂದು ಕಡೆಗೆ ಸಂಪೂರ್ಣವಾಗಿ ಒಂದು ಪಂಥ ಅಂತ ಹೇಳಿ ಯೋಚನೆ ಮಾಡ್ತಾರೆ, ಇನ್ನೊಂದು ರೀತಿಯಾಗಿ ಯೋಚನೆ ಮಾಡ್ತಾರೆ. ಆರ್ ಎಸ್ ಎಸ್ಗೆ ಎಲ್ಲ ಥರದ್ದು ದೂಷಣೆಗಳಾಗಿರ್ಬೋದು, ಹಾಗೆ ಸಪೋರ್ಟ್ ಆಗಿರ್ಬೋದು, ಎಲ್ಲದೂ ಕೇಳಿ ಬರುತ್ತೆ. ನಿಮ್ಗೆ ಏನು ಅನಿಸುತ್ತೆ ಸರ್? ಆರ್ ಎಸ್ ಎಸ್ ಏನಂದರೆ ವೆರಿ ಈಸಿ ಟು ಮಿಸ್ಅಂಡರ್ಸ್ಟ್ಯಾಂಡ್, ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ. ಹಂಗೆ ಯಾರು ಏನು ಬೇಕಾದರೂ ಆರ್ ಎಸ್ ಎಸ್ ಬಗ್ಗೆ ಹೇಳಿಬಿಟ್ಟು ಪಾರಾಕ್ಬಿಡ್ತಾರೆ. ಬಟ್ ಆ ಮಟ್ಟದ ನೋಡಿ, 1000 ವರ್ಷ ಹಿಂದೂಗಳಿಗೆ ಹಿಂದುತ್ವವನ್ನು ಅದ್ಮಿ ಪಾಶ್ಚಾತ್ಯ ಶಕ್ತಿಗಳು ಯಾರೋ ಒಬ್ರು ಬೇಕಿತ್ತಲ್ಲ, ಒಂದು ಸಂಘಟನೆನೋ ಒಂದು ಪುರುಷರು ಅಥವಾ ಮಹಾಪುರುಷರು ಹಿಂದೂಗಳಿಗೆ ಅವರ ಅಸ್ತಿತ್ವದ ಬಗ್ಗೆ ಹೇಳೋಕ್ಕೆ. ಓಕೆ. ಸೊ ಆವಾಗ ದಯಾನಂದ ಸರಸ್ವತಿ ಅವರು, ರಾಜಾ ರಾಮಮೋಹನ್ ರಾಯ್ ಅವರು ಎಲ್ಲ ಪ್ರಾರಂಭ ಮಾಡಿದ್ರು. ಬಟ್ ಒಂದು ವ್ಯವಸ್ಥಿತವಾಗಿ 1925ನೇ ಇಸ್ವಿಲಿ ಡಾಕ್ಟರ್ ಜಿ ಅವರು ಒಂದು ಪ್ರಯೋಗ ಮಾಡಿದ್ರು. ಅದು ನೋಡಿ 100 ವರ್ಷ ಆಗ್ತಾ ಬಂತು. ಮತ್ತು ಯಾರ ಕೈಲೂ ಭಾಳಷ್ಟು ಪ್ರಯತ್ನ ನಡೀತದಕ್ಕೆ ಹೊಡೆದಾಕ್ಬಿಡೋಣ, ಮುಗಿಸ್ಬಿಡೋಣ ಅಂತಲ್ಲ. ಅವ್ರಿಗೆ ಕಾಣೋದು ಕೇವಲ ದೇಶ, ಹಿಂದುತ್ವ ಎರಡೇ. ಮೂರನೇ ವಿಷಯ ಅವ್ರಿಗೆ ಕಾಣಿಸೋದೇ ಇಲ್ಲ. ಅವ್ರಿಗೆ ದೇಶ, ಹಿಂದುತ್ವ. ಸೊ ಯಾರಿಗೆ ದೇಶ ಮತ್ತು ಹಿಂದುತ್ವ ಬಗ್ಗೆ ಒಪ್ಪಿಗೆ ಇಲ್ವಲ್ಲ, ಅವ್ರಿಗೆಲ್ಲ ಆರ್ ಎಸ್ ಎಸ್ ವಿರುದ್ಧವಾಗಿ ಟೀಕೆ ಟಿಪ್ಪಣಿ ಮಾಡ್ತಾರೆ ಅಷ್ಟೇ. ಓಕೆ. ಆರ್ ಎಸ್ ಎಸ್ ದೇಶ ಮತ್ತು ಹಿಂದುತ್ವ, ದಟ್ ಈಸ್ ನಮ್ಮ ದೇಶದ ಭವಿಷ್ಯದ ಕಟ್ಟುವಿಕೆಯಲ್ಲಿ ಆರ್ ಎಸ್ ಎಸ್ ಪಾತ್ರ ಪ್ರಮುಖವಾಗಿದೆ ಅನ್ಸುತ್ತೆ ಸರ್. ಇದೆ, ವೆರಿ ಮಚ್. ಈಗ ನಮಗೆ ಅದ್ಮಿ ನಮಗೆ ನಮ್ಮ ಸಂಸ್ಕೃತಿನ ನಾವೇನು ಮರೆತು ಬಿಟ್ಟಿದ್ದೀವಲ್ಲ, ಏನು ವಿರಾಸತ್ ಅಂತಾರಲ್ಲ, ವಿರಾಸತ್, ಅದ್ರ ಬಗ್ಗೆ ನಮಗೆ ಈಗ ನಾಲಂದಾ ಯೂನಿವರ್ಸಿಟಿ ಇತ್ತು, ತಕ್ಷಶಿಲಾ ಯೂನಿವರ್ಸಿಟಿ ಇತ್ತು, ವಿಕ್ರಮಶಿಲಾ ಯೂನಿವರ್ಸಿಟಿ ಇತ್ತು. ಮತ್ತು ಪಾಶ್ಚಾತ್ಯ ಬುದ್ಧಿಜೀವಿಗಳೆಲ್ಲ ಅಲ್ಲಿ ಬಂದು ಅಧ್ಯಯನ ಮಾಡೋ ಜಾಗ ಇತ್ತು. ಅದು ಅಲ್ಲಿ ಸಂಪೂರ್ಣವಾಗಿ ಸುಟ್ಟಾಕಿ ಬೂದಿ ಮಾಡಾಕ್ಬಿಟ್ರಲ್ಲ. ಮತ್ತು ಎಂಥ ದೇವಸ್ಥಾನಗಳ ಕಂಡ. ಈಗ ಒಂದು ರೂಮ್ ಕಟ್ಟಬೇಕು ಅಂದರೆ ಒಂದು ಆರ್ಕಿಟೆಕ್ಟ್ ಬೇಕು, ಒಬ್ಬ ಇಂಜಿನಿಯರ್ ಬೇಕು, ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್ ಬೇಕು. ಮತ್ತು ಎಂಥ ದೇವಸ್ಥಾನಗಳು ಕಟ್ಟಿದ್ದಾರೆ ಅಂದರೆ ಯಾರು ಬರೀ ಶಿಲ್ಪಿಗಳು ಕಟ್ತಾರೆ, ಅದಕ್ಕೆ ಏನೋ ಎಷ್ಟು ಅಧ್ಯಯನ ಮಾಡಿರ್ತಾರೆ. ಆ ಪುಸ್ತಕಗಳಲ್ಲಿ ಎಲ್ಲೋಯ್ತು. ಇಷ್ಟೊಂದು ಯುದ್ಧಗಳೆಲ್ಲ ಆಯಿತು ದೇಶದಲ್ಲಿ. ಒಂದು ಯುದ್ಧ ನೀತಿ ಇರಲಿ ಅಥವಾ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇರಲಿ, ಎಲ್ಲ ಪುಸ್ತಕಗಳೆಲ್ಲ ಸಂಪೂರ್ಣವಾಗಿ ಭಸ್ಮ ಮಾಡಾಕ್ಬಿಟ್ರು. ಸೊ ಮೆಕಾಲೆ ಹೇಳಿದ್ರಲ್ಲ, ಮೆಕಾಲೆ ಅವನು ಇಂಗ್ಲೀಷ್ ಎಜುಕೇಷನ್ ಬಗ್ಗೆ ಮಾತನಾಡುವಾಗ ಇವ್ರ ಸಂಸ್ಕೃತಿ ಮತ್ತು ಇವ್ರ ವಿದ್ಯೆ ಹಾಳು ಮಾಡಿದ್ರೇ ಇವ್ರ ಮೇಲೆ ನಾವು ಕಂಟ್ರೋಲ್ ಮಾಡಿದ್ರಲ್ಲ. ಹಂಗೆ ಯಶಸ್ವಿ ಆಗಿದೆ ಮೆಕಾಲೆ ಬಂದಿದ್ದು ಕೊನೆಗೆ. ಅದಕ್ಕಿಂತ ಹಿಂದೆ ಇವರು ಮುಸ್ಲಿಂ ಇನ್ವೇಡರ್ಸ್ ಇರಲಿ ಅಥವಾ ಇವರು ಈಸ್ಟ್ ಇಂಡಿಯಾ ಕಂಪನಿ ಇರಲಿ, ಎಲ್ಲ ಮುಗಿಸಿದ್ರಲ್ಲ. ಈಗ ಕಳೆದ 75 ವರ್ಷದಿಂದ ದೇಶ ಏನು ಅಂತ ಹೊರಗಡೆ ಬರ್ತಾ ಇದ್ದಲ್ಲ, ಅದೇ ಥರ ಒಂದು ಇನ್ನೂ ಬರುತ್ತೆ, ಸ್ಟಿಲ್ ಟೇಕಿಂಗ್ ಶೇಪ್. ಓಕೆ. ಮತ್ತೆ ಹಳೆತನವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆಯಾ ಸರ್? ಇವಾಗ ಕಾನೂನು ಸುವ್ಯವಸ್ಥೆ ಅಂತ ಒಂದು ವಿಚಾರವಾಗಿ ಮಾತಾಡ್ತೀವಿ, ಇನ್ನು ಹಲವಾರು ವಿಚಾರಗಳನ್ನು ಮಾತಾಡ್ತೀವಿ, ಅದನ್ನು ಮತ್ತೆ ಕಟ್ಟೋದಕ್ಕೆ ಸಾಧ್ಯ ಇದೆಯಾ? ನೋಡಿ, ದಿನಕ್ಕೂ ದೇಶ ಪವರ್ಫುಲ್ ಆಗ್ತಾ ಇದೆ, ಅದು ಒಪ್ಕೊಳ್ಳೋಂಥದ್ದು. ಅದು ಎವ್ರಿ ಡೇ ಇಂಡಿಯಾ ಇಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಪವರ್ಫುಲ್. ಓಕೆ. ಸೊ ಮತ್ತು ನಾವು ಅದೇ ಹಾದಿಯಲ್ಲಿ ಹಿಡ್ಕೊಳ್ತಾ ಹೋದರೆ ಕಾನೂನು ಸುವ್ಯವಸ್ಥೆನೂ ಚೆನ್ನಾಗಾಗತ್ತೆ, ವಿದ್ಯೆನೂ ಚೆನ್ನಾಗಾಗತ್ತೆ, ಉದ್ಯೋಗನೂ ಚೆನ್ನಾಗಾಗತ್ತೆ, ಸಂಸ್ಕೃತಿನೂ ಚೆನ್ನಾಗಾಗತ್ತೆ. ಆಲ್ ದೋಸ್ ಥಿಂಗ್ಸ್ ವಿಲ್ ಟೇಕ್ ಅ ಗುಡ್ ಪಾತ್ ಹೆಡ್ ಓವರ್ ದಟ್.